ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಕೆ, ಇಲ್ಲಿ ರೇವಣ್ಣ ಅವ್ರ ಮೇಲೆ 376 ಅಥವಾ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ 376 ಏನಿದು? ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ವಾದದ ಮೇಲೆ ವಾದವನ್ನು ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ನನ್ನ ಹತ್ರ ದೂರಿನ ಕಾಪಿ ಇದೆ. ಐ ಹ್ಯಾವ್ ದ ಕಂಪ್ಲೇಂಟ್ ಕಾಪಿ ವಿತ್ ಮೀ. ಅಂದರೆ ನನ್ನ ಗಂಡ ಇತ್ಯಾದಿಯಾಗಿ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನನಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ನಾನು ಅಂಥ ಕೆಲಸ ಮಾಡಿಲ್ಲ ಅಂತ ನಾನು ನನ್ನ ಪತಿಗೆ ಹೇಳ್ತಾ ಇದ್ದೇನೆ. ಆದರೆ ಅವರಿಗೆ ಸಂಶಯ ಹಾಗೇ ಇದೆ. ಪ್ರಜ್ವಲ್ ರೇವಣ್ಣ ಅವರಿಂದ ಹಲವಾರು ಮಹಿಳೆಯರ ಮೇಲೆ ನಡೆದಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ಬೇರೆ ಬೇರೆ ಕಡೆ ಬಂತು. ನನಗಾದ ಅನ್ಯಾಯ, ದೌರ್ಜನ್ಯ ಮತ್ತು ನನ್ನೊಂದಿಗೆ ಕೆಲಸ ಮಾಡಿಕೊಂಡಿದ್ದ ಮಹಿಳೆಯರು ಅನುಭವಿಸ್ತಾ ಇರುವ ಮಾನಸಿಕ ಹಿಂಸೆ ಹಾಗೂ ಆಗಿರುವ ಲೈಂಗಿಕ ದೌರ್ಜನ್ಯ, ಕಿರುಕುಳ, ಮಾನಸಿಕ ಹಿಂಸೆ ಸಂಬಂಧ ರಾಜ್ಯ ಮಹಿಳಾ ಆಯೋಗಕ್ಕೆ ಯಾವುದೇ ಬಲವಂತವಿಲ್ಲದೆ, ಒತ್ತಡವಿಲ್ಲದೆ ಸ್ವಇಚ್ಛೆಯಿಂದ ನಾನು ದೂರನ್ನು ಕೊಟ್ಟಿದ್ದೇನೆ. ದಯಮಾಡಿ ಸೂಕ್ತ ಭದ್ರತೆ ಕೊಡಿ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಅಂತ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಅಂದರೆ ಇವ್ರು ಏನು ಹೇಳ್ತಾರೆ ಅಂತಂದರೆ, ನನ್ನ ಮೇಲೆ ದೌರ್ಜನ್ಯ ಆಗಿದೆ. ನನ್ನ ಗಂಡ ಕೇಳ್ತಾ ಬಂದರು. ಏನಮ್ಮ ಸಿಕ್ಕಾಪಟ್ಟೆ ವಿಡಿಯೋಗಳೆಲ್ಲ ಹೊರಗೆ ಬರ್ತಾ ಇದ್ದಾವೆ, ಏನಮ್ಮ ಅಂತ ಕೇಳ್ತಾ ಬಂದರು. ನಾನು ಮಾನಸಿಕವಾಗಿ ಜರ್ಜರಿತಳಾಗಿಬಿಟ್ಟೆ. ನಾನು ಹಂಗೆಲ್ಲ ಇಲ್ಲ, ನಾನು ಆ ಥರದ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ನನ್ನ ಗಂಡನಿಗೆ ಹೇಳಿದೆ. ಆದರೆ ನಮ್ಮ ಮನೆಯವರು ನನಗೆ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ನನಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟರು. ಆದರೆ ನನ್ನ ಮೇಲೆ ದೌರ್ಜನ್ಯ ಆಗಿರೋದಂತೂ ನಿಜ. ಆದರೆ ನಾನು ಅಂಥ ಕೃತ್ಯಗಳಲ್ಲಿ ಭಾಗಿಯಾಗಿಲ್ಲ. ಸೊ ದೌರ್ಜನ್ಯ ಆಗಿದ್ದ ಕಾರಣದಿಂದ ನಾನು ಕೆಲಸ ಬಿಟ್ಬಿಟ್ಟೆ ಅಂತ ಹೇಳ್ತಾರೆ. ಯಾರು ಹೆಣ್ಮಗಳು ಏನೇನೋ ಇದೆ. ಇಲ್ಲಿ ಸ್ಟೋರ್ ರೂಮ್ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು, ಹಣ್ಣು ಕೊಡೋ ನೆಪದಲ್ಲಿ ಮೈ ಮುಟ್ತಾ ಇದ್ರು. ಒಮ್ಮೊಮ್ಮೆ ನನ್ನ ಸೀರೆಯ ಪಿನ್ ಕಿತ್ತು ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು. ಹಿಂಗೆಲ್ಲ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅಂತ ಮನೆ ಖಾಲಿ ಮಾಡಿಸಿದ ಮೇಲೆ ಗೊತ್ತಾಗ್ಬಿಡ್ತಾ ಇವರಿಗೆ. ಅಂದರೆ ಅವರೊಬ್ಬರು ಆಶ್ರಯ ಮನೆಯಲ್ಲಿ ಇರ್ತಾರೆ. ಈ ಕಂಪ್ಲೇಂಟ್ ಕೊಟ್ಟವರು, ಆ ಹೆಣ್ಮಗಳು ಬರ್ಕೊಂಡಿರುವ ಕಂಪ್ಲೇಂಟ್ನ ಕಾಪಿಯ ಪ್ರಕಾರ ಅವ್ರು ಮಾತಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ 4 ವರ್ಷದಿಂದ ನಡೆದಿತ್ತು ಅಂತ ಹೇಳ್ತಾರೆ. ಇಲ್ಲ ರೇವಣ್ಣ ಮನೆ ಕೆಲಸ ಬಿಟ್ಟು ಬಂದಿದ್ದಕ್ಕೆ ಖಾಲಿ ಮಾಡಿಸಿದ್ರು ಅಂತಾರೆ. ಇದೇನಿದು 2, 3 ಥರದಲ್ಲಿ ಏನೇನೋ ವೇರಿಯಂಟ್ಗಳಿದಾವಲ್ಲ. ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅಂತ ಮನೆ ಖಾಲಿ ಮಾಡಿಸಿದ್ಮೇಲೆ ಜ್ಞಾನೋದಯ ಆಯ್ತಾ? ಸಂತ್ರಸ್ತ ಮಹಿಳೆ ಆರೋಪಗಳಿಗೆ ರೇವಣ್ಣ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ಅಂತ 4 ವರ್ಷದ ಹಿಂದೆನೆ ಕೆಲಸ ಬಿಟ್ಟೆ ಅಂತಾರೆ. ರೇವಣ್ಣ ಮನೆ ಕೆಲಸ ಬಿಟ್ಟು ಬಂದಿದ್ದಕ್ಕೆ ಮನೆ ಖಾಲಿ ಮಾಡಿಸಿದ್ರು ಅಂದ್ರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಶ್ರಯ ಮನೆ ಕೊಟ್ಟಿದ್ರು, ನಮಗೆ ಖಾಲಿ ಮಾಡಿಸಿದ್ರು ಅಂತಾರೆ. ಏನಿದು ಸಿಕ್ಕಾಪಟ್ಟೆ ವ್ಯತಿರಿಕ್ತವಾದಂಥ ಸ್ಟೇಟ್ಮೆಂಟ್ಗಳಿದಾವಲ್ಲ, ಅದನ್ನು ಟೈಪ್ಡ್ ಕಾಪಿಯಲ್ಲಿ. ಅದು ಟೈಪ್ಡ್ ಕಾಪಿ. ಇದನ್ನ ಸಿ.ವಿ. ನಾಗೇಶ್ ಪ್ರಬಲ ಅಸ್ತ್ರವಾಗಿ ಮಂಡಿಸ್ತಾ ಇದ್ದಾರೆ. ಆಶ್ರಯ ಮನೆಯಲ್ಲಿ ಸಿಕ್ಕಿದಂಥ ಮನೆ ಖಾಲಿ ಮಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ 4.5 ವರ್ಷ ನಡೆದಂಥ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಗೊತ್ತಾಗ್ಲಿಲ್ವಾ? ಮನೆ ಖಾಲಿ ಮಾಡಿಸೋವರೆಗೂ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಗೊತ್ತಾಗ್ಲಿಲ್ವಾ ಅವ್ರಿಗೆ? ಮನೆ ಖಾಲಿ ಮಾಡಿಸಿದ ಮೇಲೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಗೊತ್ತಾಯ್ತಾ ಸಂತ್ರಸ್ತೆಗೆ? ಇದು ಸಿ.ವಿ. ನಾಗೇಶ್ ಅವರ ವಾದ, ರೇವಣ್ಣ ಪರ ವಕೀಲರದ್ದು. ಗೊತ್ತಿಲ್ಲಪ್ಪ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸಮಥಿಂಗ್ ಡೈರಿಯಲ್ಲಿ ಓಕೆ ಮಗ ತೀರ್ಕೊಂಡ, ಕೊಠಡಿಗೆ ಬಂದು ರೇವಣ್ಣ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಬಗ್ಗೆ ಹುಷಾರಾಗಿರುವಂತೆ ಎಚ್ಚರಿಕೆ ಕೊಡ್ತಾ ಇದ್ರು. ಅವನು ಯಾರನ್ನೂ ಬಿಟ್ಟಿಲ್ಲ, ಜೋಪಾನವಾಗಿರು, ಕೆಟ್ಟದಾಗಿ ನೋಡ್ತಾನೆ, ಕೊಠಡಿಗೆ ಬಾ ಅಂತ ಕರೀತಾನೆ, ಹುಷಾರು ಅಂತ ನನಗೆ ಆಗಾಗ ಹೇಳ್ತಾ ಇದ್ರು. ಆ ಮನೆಯಲ್ಲಿ 6 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು. ಹೆಣ್ಮಕ್ಳು ಕೂಡ ಪ್ರಜ್ವಲ್ ರೇವಣ್ಣ ಬಂದಾಗ ಭಯವಾಗುತ್ತೆ ಅಂತ ಆತಂಕದಿಂದ ಹೊರ ಹಾಕ್ತಾ ಇದ್ರು. ತಮ್ಮ ಪತ್ನಿ ಭವಾನಿಯವರು ಮನೆಯಲ್ಲಿ ಇಲ್ಲದ ಸಂದರ್ಭದಲ್ಲಿ
ಸ್ಟೋರ್ ರೂಮ್ನಲ್ಲಿ ಲೈಂಗಿಕ ಕಿರುಕುಳಗಳು ಇಷ್ಟಕ್ಕೆ ನಿಂತಿಲ್ಲ. ನನ್ನ ಮೊಬೈಲ್ ಫೋನ್ನ ಅವರು ಇಸ್ಕೊಂಡು ಕಳಂಕ ಹೊರಿಸ್ತಾ ಇದ್ದರು. ಆಮೇಲೆ ಪೊಲೀಸರನ್ನು ಕಳಿಸಿ ಆಶ್ರಯ ಯೋಜನೆಯಲ್ಲಿ ಮಂಜೂರಾಗಿದ್ದಂಥ 4 ವರ್ಷಗಳ ಹಿಂದೆ ಅವರ ಮನೆ ಕೆಲಸವನ್ನೇ ಬಿಟ್ಟು ಬಂದೆ. ಇದರಿಂದ ಕೋಪಗೊಂಡವರು ನಾನು ವಾಸವಿದ್ದ ಮನೆಗೆ ಎಲ್ಲ ಲೈಂಗಿಕ ಕಿರುಕುಳ ಒತ್ತಡಗಳಿಂದಾಗಿ ಕೋಪಗೊಂಡ ಅವರು ವಾಸವಿದ್ದ ಮನೆಗೆ ಪೊಲೀಸರನ್ನು ಕಳಿಸಿ ಆಶ್ರಯ ಯೋಜನೆಯಲ್ಲಿ ಮಂಜೂರಾಗಿದ್ದ ನಮ್ಮ ಮನೆಯಿಂದ ಹೊರ ಹಾಕಿದ್ದಕ್ಕೆ ಹೊಳೆನರಸೀಪುರ ಠಾಣೆಗೆ ದೂರು ಕೊಡೋಕ್ಕೆ ಹೋದಾಗ ಅವರು ದೂರು ತಗೊಳ್ಳಿಲ್ಲ. ನಂತರ ನಾವು ಹಾಸನ ಜಿಲ್ಲಾಧಿಕಾರಿಗೂ ದೂರು ಕೊಟ್ವಿ, ಅಲ್ಲಿನೂ ನ್ಯಾಯ ಸಿಗಲಿಲ್ಲ. ಅಧಿಕಾರಿಗಳು ನೀವು ಹೋಗಿ ರೇವಣ್ಣ ಹಾಗೂ ಭವಾನಿಯವರ ಕಾಲಿಗೆ ಬಿದ್ದುಬಿಟ್ಟು ಕ್ಷಮೆ ಕೇಳಿಬಿಡಿ, ಆಗ ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತಂದರು. ಇತ್ತೀಚೆಗೆ ಹಾಸನ ಜಿಲ್ಲೆಯಾದ್ಯಂತ ಪ್ರಜ್ವಲ್ ಅವರ ಅಂತ ಹೇಳಲಾಗುವ ಲೈಂಗಿಕ ದೌರ್ಜನ್ಯದ ವಿಡಿಯೋಗಳು ವಾಟ್ಸಪ್ಪಲ್ಲಿ ಬಂದುಬಿಟ್ವು. ನನಗೂ ಕೂಡ ಕೆಲವು ವಿಡಿಯೋಗಳು ಬಂದವು. ಅದರಲ್ಲಿ ಒಬ್ಬ ಮಹಿಳೆಯು ನನ್ನೊಂದಿಗೆ ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವ ಯಾರೋ ಕೆಲಸ ಮಾಡ್ಕೊಂಡಿದ್ರು. ಆ ಮಹಿಳೆಯೊಂದಿಗೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿರುವಂಥ ವಿಡಿಯೋ ನೋಡಿ ನನಗೆ ಸಿಕ್ಕಾಪಟ್ಟೆ ಭಯ ಆಯಿತು, ಆತಂಕ ಆಯಿತು. ಆ ಮಹಿಳೆ ವಿಡಿಯೋ ನೋಡಿ ನನ್ನ ಮನೆಯಲ್ಲಿ ನನ್ನ ಗಂಡ ಆತಂಕಕ್ಕೊಳಗಾಗಿ ನನ್ನ ಶೀಲ ಶಂಕಿಸ್ತಾ ಇದ್ರು. ಏನಮ್ಮ ನಿನ್ನ ವಿಡಿಯೋ ಆಚೆ ಕಡೆ ಬಂದರೆ ನಮ್ಮ ಗತಿ ಏನಮ್ಮ, ನೀನು ಕೂಡ ಪ್ರಜ್ವಲ್ ರೇವಣ್ಣಿಂದ ದೌರ್ಜನ್ಯಕ್ಕೆ ಒಳಗಾಗಿದೆಯೇನಮ್ಮ ಅಂತ ಪ್ರಶ್ನೆ ಮಾಡಿದರು. ಇದು ಕಂಪ್ಲೇಂಟ್ ಕಾಪಿ. ಓಕೆ, ಮುಂದುವರೆದ ಭಾಗವಾಗಿ ಹೊಳೆನರಸೀಪುರ ಟೌನ್ ಸ್ಟೇಷನ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.